ಹಲೋ ಎವ್ರಿವಾನ್, ಸೊ ವೆಲ್ಕಮ್ ಫ್ರಮ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ತುಂಬ ದಿನದಿಂದ ವೀಡಿಯೋಸ್ ಏನೂ ಮಾಡ್ತಾ ಇಲ್ಲ, ಜಸ್ಟ್ ಬಿಕಾಸ್ ಆಫ್ ಮೈ ಪರ್ಸ್ನಲ್ ಥಿಂಗ್ಸ್, ಪ್ರಾಬ್ಲಮ್ಸ್, ಕೆಲವೊಂದು ಸಿನಾರಿಯೋಯಿಂದ. ಸೊ ದಟ್ಸ್ ಓಕೆ, ಫೈನ್, ಏನು ಅಂತ ಬೇಡ. ಎಸ್, ಅಗೇನ್ ಐ ಆಮ್ ಬ್ಯಾಕ್. ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಲಾಂಗ್ ಗ್ಯಾಪ್ ಆಗಿದ್ದರಿಂದ ಸೊ ಮಾಡಿರಲಿಲ್ಲ. ಸೊ ಇವಾಗ ಸೆಲ್ಫ್ ಕೇರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ಈ ಸೆಲ್ಫ್ ಕೇರಲ್ಲಿ ನಾನೇನು ಫಸ್ಟ್ ಇವತ್ತಿಗೆ ನನ್ನ ಕೂದಲು, ಇವತ್ತು ನನ್ನ ಹೇರ್ ಕೇರಿಂಗ್ ಡೇ. ಸೊ ಈ ಹೇರ್ ಕೇರಿಂಗ್ ಡೇ ದಿನ ನನ್ನ ಕೂದಲಿಗೆ ನಾನು ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಫಸ್ಟ್ಲಿ ನನಗೆ ಸ್ವಲ್ಪ ಗ್ರೇ ಹೇರ್ ಇದೆ, ವೈಟ್ ಹೇರ್ಸ್ ಇದೆ. ಸೊ ಈ ವೈಟ್ ಹೇರ್ಸಿಗೆ ಆ್ಯಂಡ್ ನನ್ನದು ಕೂದಲು ಈ ಥರ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಇವತ್ತು. ಸೊ ಸದ್ಯಕ್ಕೆ ಇವತ್ತು ನಾನು ಇದಕ್ಕೆ ಮೆಹಂದಿ ಪ್ಯಾಕ್ ಹಾಕ್ತೀನಿ. ಸೊ ಆ ಮೆಹಂದಿಗೆ ನಾನು ಏನೇನು ಹಾಕ್ತೀನಿ ಅಂತ ಹಾಕ್ತೀನಿ. ನಾನು ಹಾಕೋ ಮೆಹಂದಿ ನಾನು ಹಾಕ್ತೀನಿ. ಸೊ ಅದರಿಂದನೂ ಸ್ವಲ್ಪ ನನ್ನ ಹೇರ್ ಗ್ರೋತ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಮೆಹಂದಿ ಮಿಕ್ಸಿಗೂ ನಾನು ತುಂಬಾ ಪ್ರಯಾರಿಟಿ ಕೊಡ್ತೀನಿ. ಆ್ಯಂಡ್ ಹೇರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ ಹೇಗೆ ಅಂತ, ಬಟ್ ಒಂದು ಹೇಳೋದೇನೆಂದರೆ, ನೀವು ಕೂದಲು ಬೆಳೆಸಬೇಕು, ನಿಮ್ಮ ಕೂದಲು ತುಂಬ ಚೆನ್ನಾಗಿ ಇರಬೇಕು ಅಂದರೆ ಐ ಸಜೆಸ್ಟ್ ಯು ಒನ್ ಥಿಂಗ್. ತಪ್ಪು ತಿಳ್ಕೊಬೇಡಿ, ಏನು ಇವಳು ಹೀಗೆ ಹೇಳ್ತಾಳೆ ಅಂತ ಅಂದ್ಬಿಟ್ಟು. ಜಸ್ಟ್ ನಾನು ಒಂದು ಹೇಳೋದೇನೆಂದರೆ, ಯಾರಿಗೂ ನಿಮ್ಮ ಕೂದಲನ್ನು ಟಚ್ ಮಾಡ್ಬೇಕು, ಅದು ಯಾರೇ ಆಗಿರಲಿ, ಜಸ್ಟ್ ಟೇಕ್ ಕೇರ್ ಆಫ್ ಯು ಹೇರ್. ಜಸ್ಟ್ ನಾವು ಪಾರ್ಲರ್ ಅವ್ರಿಗೆ ಹೇಳ್ತೀವಿ, ಅವರು ನಮ್ಮ ಹೇರ್ ಸ್ಟೈಲಿಂಗ್ ಮಾಡ್ತಾರೆ ಅಂತ ಇರ್ತಾರೆ, ಅವಾಗ ಹೇರ್ ಮುಟ್ಟಲ್ವ? ಎಷ್ಟು ಮುಟ್ತಾರೆ, ಬಟ್ ರೆಗ್ಯುಲರಾಗಿ ಹೋಗ್ಬಿಟ್ಟು ಎಲ್ಲರೂ ಕೆಲವು ಎಣಿಸ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಯಾರೇ ಆಗಿರಲಿ, ಇವನ್ ನಿಮ್ಮ ಕೂದಲು ಇಲ್ಲ ಅಂದರೂ ಬೇರೆಯವ್ರಿಗೆ ನಿಮ್ಮ ಕೂದಲನ್ನು ಕೊಡಬೇಡಿ. ಸೊ ದಟ್ ವಾಟ್ ನನ್ನ ಪಾಲಿಸಿ ಇದು ಮಾಡೋದು, ನನ್ನ ಕೂದಲನ್ನ ನಾನು ಯಾರ ಕೈಲೂ ಕೊಡೋಲ್ಲ. ಹಾರ್ಡ್ಲಿ ನನ್ನ ನನ್ನ ತಲೆ ಬಾಚಿದ್ದು, ಎಸ್, ನಮ್ಮ ಮನೆ ಗ್ರೂಪ್ ರೇಟ್ಸಲ್ಲಿ ಅವರು ಬಂದು ಹೇರ್ ಸ್ಟೈಲಿಂಗ್ ಮಾಡಿದ್ದು ಹೊರತು ಅದಾದಮೇಲೆ ಯಾರು ತಲೆ ಬಾಚಿಲ್ಲ ಒಂದು. ಆ್ಯಂಡ್ ನನ್ನ ಫ್ಯಾಮಿಲಿಲಿ ನನ್ನಮ್ಮ, ನನ್ನ ಅಕ್ಕ, ನನ್ನ ಚಿಕ್ಕಮ್ಮ, 3 ಜನ ನನ್ನ ಕೂದಲು ಮುಟ್ಟೋದು. ಸೊ ಅದು ಬಿಟ್ಟು ನಾನು ಬೇರೆಯವ್ರ ಕೈಲಿ ಕೂದಲೇ ಮುಟ್ಟಿಸಲ್ಲ. ನನಗೆ ನನ್ನ ಕೂದಲನ್ನ ಬೇರೆಯವ್ರು ಮುಟ್ಟಿದ್ರೂ ಇಷ್ಟ ಆಗೋಲ್ಲ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನ್ನ ಕೂದಲು ಯಾರಾದರೂ ಲಿಟ್ರಲಿ ನನ್ನ ಕಾಲೇಜ್ ಡೇಸಲ್ಲಿ ನನ್ನ ಕೂದಲಿಗೋಸ್ಕರ ರಿಮೆಂಬರ್ ಯಾರೋ ಬಂದು ಹಿಂದ್ಗಡೆಯಿಂದ ನಾನು ಹಾಕಿದ್ದು ಹೇರ್ ಬನ್ನ ಬಿಚ್ಚಿಬಿಟ್ಟಿದ್ದಕ್ಕೆ ನಾನು ತುಂಬಾ ಬೈದಿದ್ದೆ. ಅದು ಒಂದು ಜಗಳನೇ ಮಾಡ್ಕೊಂಡಿದ್ದೆ. ಸೊ ಆ ಥರ, ಸೊ ಆ ಜಗಳ ಎಲ್ಲ ಆ ಥರ ನನ್ನ ಕೂದಲು ಮೇಲೆ ನನ್ನ ಸೆಂಟಿಮೆಂಟ್. ಸೊ ಇದು ನನ್ನ ಕೂದಲು ಸ್ಟೋರಿ, ತುಂಬಾ ಲಾಂಗ್ ಇತ್ತು. ಲಾಸ್ಟ್ ಇಯರ್ ನಾನು ಸೆಪ್ಟೆಂಬರಲ್ಲಿ, ಲಾಸ್ಟ್ ಇಯರ ಇಲ್ಲ 2022 23 ಎಸ್ 23 ಸೆಪ್ಟೆಂಬರಲ್ಲಿ ಐ ಜಸ್ಟ್ ಚಾಪ್ಡ್ ಮೈ ಹೇರ್ ಸ್ಟಿಲ್ ಹಿಯರ್. ನಾನು ಬೇಕಂದರೆ ಫೋಟೋ ತೋರಿಸ್ತೀನಿ ನಿಮಗೆ. ಸೊ ನನ್ನ ಕೂದಲನ್ನ ನನ್ನ ಫ್ರೆಂಡ್ ಮದುವೆಗೆ ನನ್ನ ಕೂದಲನ್ನ ಕಟ್ ಮಾಡಿಸಿದೆ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ. ಆಲ್ಮೋಸ್ಟ್ 1.5 ಇಯರ್ ಆಯಿತು. ಸೊ ಅಲ್ಲಿಂದ ಇಷ್ಟು ಬೆಳೆದಿದೆ, ಜಸ್ಟ್ ಬಿಕಾಸ್ ಆಫ್ ಮೈ ಕೇರಿಂಗ್. ನಾನು ಇಷ್ಟಕ್ಕೆ ಮಾಡಿಸಿದ್ದೆ, ಅದು ಕೂದಲು ನನಗೆ ಗೊತ್ತು, ಇಷ್ಟಕ್ಕೆ ಮಾಡಿಸಿಟ್ಟಿದ್ದೆ. ಅದಕ್ಕೂ ಮುಂಚೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಲಾಂಗ್ ಇತ್ತು. ಐ ಜಸ್ಟ್ ವಾಂಟ್ ಟೆಲ್, ಹಿಂಗಂದರೆ ನಾನು ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ತಲೆಗೆ ಸ್ನಾನ ಏನಾದ್ರು ಮಾಡ್ಕೊಂಡು ಹೋದಾಗ ಅರ್ಲಿ ಮಾರ್ನಿಂಗ್ 4 o'clock ಎದ್ದು ಸ್ನಾನ ಮಾಡಿಕೊಂಡು ಹೊರಟೋಗ್ತಿದ್ದೆ. ಮೆಟ್ರೋಲಿ ಇಳ್ಕೊ ಬಂದರೆ ಅಲ್ಲಿ ಹೇಳೋರು, ಯೋ ಈ ಹುಡುಗಿ ಯಾಕೆ ಹಿಂಗೆ ಕೂದಲು ಬಿಟ್ಕೊಂಡು ಓಡಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ದವಳು ನಾನು. ಬಟ್ ನನ್ನ ಕೂದಲನ್ನು ಯಾರಿಗೂ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದೊಂದು ಸೆಂಟಿಮೆಂಟ್ ನನ್ನ ಕೂದಲು ಮೇಲೆ, ನಂಗೆ ತುಂಬಾ ಸೆಂಟಿಮೆಂಟ್ ನನ್ನ ಕೂದಲು ಮೇಲೆ. ಸೊ ಈ ನನ್ನ ಕೂದಲಿಗೆ ನಾನು ಏನೇನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಇವತ್ತು. ಸೊ ಈಗ ನಾನು ಈ ಬಟ್ಟೆ ಮೇಲೆ ನಾನು ಮೆಹಂದಿ ಹಾಕ್ಕೊಳಕ್ಕಾಗಲ್ಲ, ಜಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ಬಿಡ್ತೀನಿ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ಮೆಹಂದಿ ಹಾಕ್ಕೊಳ್ಳೋಣ. ಓಕೆ, ಕಮ್. ಸೊ ಎಸ್, ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡಾಗಿದೆ. ಸೊ ಈ ಡ್ರೆಸ್ ಮೇಲೆ ನಾನು ಇದು ಮಾಡೋಕ್ಕಲ್ಲ, ಬಿಕಾಸ್ ಸ್ಲೀವ್ಲೆಸ್ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿರೋದಷ್ಟೇ. ಸೊ ಇದ್ರ ಮೇಲೆ ನಾನು ಮೆಹಂದಿ ಬಿಡಿಸ್ಕೊಳಕ್ಕಾಗಲ್ಲ, ನಮ್ಮ ಅಮ್ಮನ ಹತ್ರ ಬೈಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಈ ಶೀಟ್ ಸೊ ಇವಾಗ ನನ್ನ ಕೂದಲು ರೆಡಿ ಇದೆ. ಆ್ಯಂಡ್ ಫಸ್ಟ್ ಕೂದಲಿರೋ ಚೈನು, ಕಿವಿಲಿರೋ ಓಲೆ ಎಲ್ಲ ಬಿಚ್ಚಿಕೊಡೋಣ. ಕಲರ್ ಆದರೆ ಗೀತಮ್ಮನ ಹತ್ರ ಬೈಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವಾಗ ರೆಡಿ. ಸೊ ಇದನ್ನು ಒಂದೊಂದಾಗಿ ಡಿವಿಷನ್ಸ್ ತಗೊಂಡು
ಸೊ ನನ್ನ ಮೆಹಂದಿ ರೆಡಿ ಇದೆ. ಸೊ ಅದಕ್ಕೂ ಮುಂಚೆ ಹೇಳ್ತೀನಿ, ಇದು ಮೆಹಂದಿ ನಾನು ಮಿಕ್ಸ್ ಮಾಡಿರೋದು. ನಾನು ಇದಕ್ಕೆ ಹಾಕೋದು ಆತಿ ಅವ್ರದ್ದು ಮೆಹಂದಿ ಪೌಡರು, ರೆಗ್ಯುಲರಾಗಿ ಆತಿ ಮೆಹಂದಿ ಪೌಡರ್ ಹೇಳೋದಲ್ಲ, ಸೊ ಅದನ್ನೇ ನಾನು ಹಾಕೋದು. ಸೊ ಅದಕ್ಕೆ ನಾನು ಕ್ಯಾರೆಟು ಆಮೇಲೆ ಬೀಟ್ರೋಟು, ಕ್ಯಾರೆಟ್ ಎಂತಕ್ಕೆ ಅಂದರೆ ಕೂದಲಿಗೆ ಯಾವತ್ತೇ ಇದ್ದರೂ ರೂಟ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟು, ಬೀಟ್ರೂಟು, ಭೂಮಿ ಒಳಗೆ, ಮತ್ತು ಆನಿಯನ್ನು ಆಗಿರ್ಬೋದು. ಸೊ ಈ ಥರ ಇರೋದನ್ನ ವಾಟ್ರ್ ಮಾಡಿ ಅದನ್ನು ಹಾಕಬೇಕು. ಸೊ ನಾನು ಇದಕ್ಕೆ ಬೇರೆ ನೀರೆಲ್ಲ ಮಿಕ್ಸ್ ಮಾಡಲ್ಲ. ಕ್ಯಾರೆಟ್ ಮತ್ತು ಬೀಟ್ರೋಟ್ನ ತುರಿದ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟಿದು ನಾನು ರಸನ ಇದಕ್ಕೆ ಹಾಕೋದು. ಜೊತೆಗೆ ಸ್ವಲ್ಪ ಶೈನಿಂಗ್ ಬರಲಿ ಅಂತ ಅಂದ್ಬಿಟ್ಟು ನಾನು ಕಾಫಿ ಪೌಡರ್ನ, ಮಾಮೂಲಿ ನಾರ್ಮಲ್ ಕಾಫಿ ಪೌಡರ್ ನಾವು ಹೇಗೆ ಕಾಫಿ ಕುದಿಸಿ ಹಾಕ್ತೀವೋ ಸೊ ಅದೇ ಥರ ಕಾಫಿ ಪೌಡರ್ನ ನೀರಲ್ಲಿ ಸ್ವಲ್ಪ ಬಿಸಿ ಉಗುರು ಬೆಚ್ಚ ನೀರಲ್ಲಿ ನೆನೆಸು ಒಂದು 10 to 15 ಮಿನಿಟ್ಸ್ ಇಟ್ಬಿಡ್ತೀನಿ. ಸೊ ಅದು ಕಲರ್ ಬಿಟ್ಕೊಡುತ್ತೆ, ಕಾಫಿ ಪೌಡರ್ ಕಲರು. ಸೊ ಆ ಕಲರ್ನು ಹಾಕಿ ಅದು ನೀರನ್ನ, ಮತ್ತು ಕೊಬ್ಬರಿ ಎಣ್ಣೆ. ಸೊ ಮೆಹಂದಿ ಹಾಕ್ಬೇಕಾದ್ರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಮೆಹಂದಿ ಅಂಟಲ್ಲ ಅಂತ ಅಂತಾರೆ, ಬಟ್ ಅಗೇನ್ ಇಲ್ಲ, ಆ ಥರ ಏನಿಲ್ಲ. ಸೊ ನನಗೆ ಆಗುತ್ತೆ, ಬಟ್ ಗೊತ್ತಿಲ್ಲ ನಂಗೆ ಬೇರೆಯವ್ರ ಬಗ್ಗೆ. ನಾನಾಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು. ಸೊ ನನ್ನ ಅಕ್ಕ ಅಂತೂ ಕೊಬ್ಬರಿ ಎಣ್ಣೆಲೇ ಕಲಿಸ್ತಾಳೆ ಈ ಮೆಹಂದಿನ. ಸೊ ನಾನಂತೂ ಸ್ವಲ್ಪ ಹಾಕ್ತೀನಿ, ಬಿಕಾಸ್ ಇದು 3 ಹಾಕಿರ್ತೀನಿ. ಬೀಟ್ರೂಟ್ ಜ್ಯೂಸು, ಕ್ಯಾರೆಟ್ ಜ್ಯೂಸು, ಆಮೇಲೆ ಕಾಫಿ ಪೌಡರು. ಸೊ ಈ 3 ಹಾಕಿರ್ತೀನಿ, ಕಾಫಿ ಪೌಡರ್ದು ನೀರು. ಸೊ ಅದನ್ನು ಹಾಕಿರ್ತೀನಿ. ಅದ್ರ ಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕ್ತೀನಿ. ನಂಗೆ ವಿಟಮಿನ್ ಸಿ ಕ್ಯಾಪ್ಸಲ್ಸ್ ಸಿಕ್ಕಿದ್ರೆ ವಿಟಮಿನ್ ಸಿ ಕ್ಯಾಪ್ಸಲ್ಸು ನಾನು ಹಾಕಿ ಅದನ್ನು ಎಲ್ಲ ಕಲಿಸ್ತೀನಿ. ಸೊ ಕಲಸಿ 1 hour ಇಟ್ಟರೆ ಸೊ ಅದು ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ತಲೆಗೆ, ನಾನು ಸ್ಕ್ಯಾಲ್ಪ್ಗೂ ಹಿಂಗೆಲ್ಲ ಮಸಾಜ್ ಮಾಡ್ತೀನಿ, ಬಿಕಾಸ್ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಹಿಂಗೆಲ್ಲ ಸ್ಕ್ಯಾಲ್ಪ್ಗೆಲ್ಲ ಹಿಂಗೆಲ್ಲ ಮಸಾಜ್ ಮಾಡಿದ್ರು ಚೆನ್ನಾಗಾಗುತ್ತೆ. ಕಲರ್ ಹಿಡಿಯುತ್ತೆ ಅಂತ ಹಿಡಿಬೋದು, ಎಸ್, ಬಟ್ ನಮ್ಗೆ 2 to 3 ವಾಶಲ್ಲಿ ಆ ಕಲರು ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಬಟ್ ಈ ಥರ ಅಂತೂ ಯೂಸ್ ಆಗೇ ಆಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಇದು ಮಾಡಿದಾಗ ಅಲ್ಲಿ ತುಂಬಾ ಡೀಪಲ್ಲಿ ಇದು ಮಾಡಿದಾಗ ಹೋಗುತ್ತೆ, ಕಲರ್ಸ್ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ನಮ್ಮ ಸ್ಕ್ಯಾಲ್ಪ್ ಕಲರ್ ಆಗುತ್ತೆ ಅನ್ನೋ ಯೋಚನೆಗಿಂತ ಸೊ ನಮ್ಮ ಹೇರ್ಸು ಬ್ರಷ್ ಎಲ್ಲ ಬೇಡ, ಕೈಯಲ್ಲ. ಸೊ ಎಸ್, ಈಗ ಪೂರ್ತಿ ಕಂಪ್ಲೀಟ್ ಹಾಕ್ಕೊಂಡಾಗಿದೆ. ಆಲ್ಮೋಸ್ಟ್ ಒಂದು 1/2 hour ಆಯಿತು ಎಲ್ಲ ಕಂಪ್ಲೀಟ್ ಮಾಡುವಷ್ಟಕ್ಕೆ. ಸ್ವಲ್ಪ ಡ್ರೈ ಆದಂಗೆ ಆಗ್ತಾಯಿದೆ. ಓಕೆ ಫೈನ್. ಅದು ಬಿಸಿಲಿಗೆ ಹೋಗಿ ನಿಂತ್ಕೊಂಡಾಗ ಕೂಲ್ ಆಗುತ್ತೆ. ಇಟ್ಸ್ ಓಕೆ. ತುಂಬ ಬಾಡಿ ಹೀಟ್ ಆದಾಗ ಮೆಲ್ಟ್ ಆದಂಗಾಗಿ ಎಲ್ಲ ಇಲ್ಲೆಲ್ಲ ಸೋರ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಸ್ವಲ್ಪ ಡ್ರೈ ಆಗ್ತಿದೆ. ಇಟ್ಸ್ ಓಕೆ. ಸೊ ಇದನ್ನು ಇವಾಗ ನಾನು 3 hours ಮ್ಯಾಕ್ಸಿಮಮ್ 2 hours, ಬಿಕಾಸ್ ನಂಗೆ ಬರೀ ಇಲ್ಲಿ ಸ್ಕ್ಯಾಲ್ಪ್ ಹತ್ರ ವೈಟ್ ಹೇರ್ಸ್ ಇರೋದ್ರಿಂದ ಕಂಪ್ಲೀಟು ನನಗೆ ಬ್ರೌನ್ ಹೇರ್ ಬೇಡ. ನನಗೆ ಆಲ್ರೆಡಿ ಬ್ಲ್ಯಾಕ್ ಹೇರ್ಸ್ ಚೆನ್ನಾಗೇ ಇದೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಬ್ರೌನ್ ನಾನು ಮಾಡ್ಕೊಳೋಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಏನಿದೆ ಆ ವೈಟ್ ಹೇರ್ಸ್ ಏನಿದೆ ಅದನ್ನು ಕವರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಮೆಹಂದಿ ಅಪ್ಲೈ ಮಾಡೋದು. ಆ್ಯಂಡ್ ಹೇರಿಗೆ ಒಳ್ಳೆ ಇದ್ದ ಸಿಗುತ್ತೆ, 2 hours ಪ್ಯಾಕ್ ಹಾಕ್ದಂಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹಾಕ್ತಿರ್ತೀನಿ 2 hours. ಇನ್ನು ಕ್ಯಾರೆಟು, ಬೀಟ್ರೋಟು, ವಿಟಮಿನ್ ಸಿ ಕ್ಯಾಪ್ಸಲ್ಸು, ಆಮೇಲೆ ಕಾಫಿ ಪೌಡರ್ಸು ಅದೆಲ್ಲ ಹಾಕಿದಾಗ ಕೂದಲು ಶೈನಿಂಗ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಮೆಹಂದಿ ಜೊತೆ ಆ ಗ್ರೇ ಹೇರ್ಸ್ನೆಲ್ಲ ಕವರ್ ಮಾಡೋದಕ್ಕೆ ಈ ಥರ ಒಂದು ಪ್ಯಾಕ್ ಹಾಕ್ಕೊಂಡು ನಾನು ಇರೋದು 2 months ಒನ್ಸು. ಬಟ್ ಇವಾಗ ತುಂಬಾ ಲಾಂಗ್ ಗ್ಯಾಪ್ ಆಗೋಯ್ತು. ಇಂಥಕ್ಕೆ ಅಂತಾರೆ ಯಾವುದು ಈವೆಂಟ್ ಅನ್ನೋದೇನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಅಪ್ಲೈ ಮಾಡಿರಲಿಲ್ಲ. ಆ್ಯಂಡ್ ಎಸ್, ಇವಾಗ ಅಪ್ಲೈ ಮಾಡಿದ್ದೀನಿ. ಹಾಗೆ ಇನ್ನೊಂದು 20 days ಆಫ್ಟರ್ ಇನ್ನೊಂದ್ಸತಿ ಅಪ್ಲೈ ಮಾಡ್ತೀನಿ. ಆವಾಗ ಮದುವೆಗೆ ಚೆನ್ನಾಗಿ ಕಾಣಿಸುತ್ತೆ, ಹೇರ್ ತುಂಬಾ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಓಕೆ. ಸೊ ಈಗ ನಾನು ಸ್ನಾನ ಮಾಡ್ಕೊಬಂದು ಎಲ್ಲ ಮೆಹಂದಿ ಎಲ್ಲ ವಾಶ್ ಮಾಡಾಗಿದೆ. ಸೊ ಕಲರ್ ಅಂದರೆ ಇವಾಗ ಬಿಸ್ಲಿಗೆ ಶೈನ್ ಆಗಬೇಕು. ಕಲರ್ ನಮ್ಗೆ ಆ್ಯಕ್ಚುಲಿ ಗೊತ್ತಾಗೋದು ಕಲರು ಯಾವಾಗಂದರೆ ನಾವು ಬಿಸಿಲಿಗೆ ಹೋದಾಗ ಗೊತ್ತಾಗುತ್ತೆ. ಸೊ ಬ್ಲ್ಯಾಕಿಶು ಲೈಟಾಗಿ ಹೇಗೆ ಬ್ರೌನ್ ಆಗಿರುತ್ತೆ, ಮೆಹಂದಿ ಕಲರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಲೈಟ್ ಬ್ರೌನ್ ಕಲರ್ ಹೇಗೆ. ಮತ್ತು ಎಸ್ ಕ್ಲೀನಾಗಿ ಇಲ್ಲೆಲ್ಲ ಸ್ವಲ್ಪ ಕಾಣಿಸ್ಬೋದು. ಎಸ್ ಲೈಟಾಗಿ
ಗ್ರೇ ಹೇರ್ಸ್ ಎಲ್ಲ ಫುಲ್ ಕಲರ್ ಆಗಿದೆ. ಅದು ಇವಾಗ ನಾಳೆ ಒಂದು ಕೋಟಿಂಗ್ ಲೈಕ್ ಆವಾಗಲೇ ಹೇಳಿದಾಗೆ ನಾನು ಆಯಿಲ್ ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಕೊಂಡಾಗ ಸೊ ಇನ್ನೂ ಶೈನಿಂಗ್ ಚೆನ್ನಾಗಿ ಬರುತ್ತೆ ಹೇರ್ ಮಾತ್ರ. ಆ್ಯಂಡ್ ಆ ಕಲರ್ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಬಟ್ ಇವಾಗ ಕತ್ಲೆ ಆಗೋಗಿದೆ, ಆಲ್ರೆಡಿ ಲೇಟಾಗಿ ಹೋಯ್ತು, ತುಂಬ ಲೇಟ್ ಆಯಿತು ಸ್ನಾನ ಮಾಡೋದು. ಸೊ ಯಾಕಂದರೆ ಜಾಸ್ತಿ ಹೊತ್ತು ಸೊ ಅದಕ್ಕೋಸ್ಕರ ಈಗ ಹಿಡಿದ್ರೆ ಸಿಕ್ಕಾಪಟ್ಟೆ ಕಲರ್ಸ್ ಕಾಣಿಸುತ್ತೆ. ಸೊ ಆ ಥರ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವಾಗ ಆಚೆ ಹೋದಾಗ ಬಿಸಿಲಿಗೆ ಹೇರ್ ಕಲರ್ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಎಸ್, ಆ್ಯಂಡ್ ಈಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಕೆಳಗೆ ಹೋಗೋಣ, ಪೂಜೆ ಮಾಡಬೇಕಂತೆ ಮಾಡ್ತೀನಿ ಅಮ್ಮನಿಗೋಸ್ಕರ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ನನ್ನ ಹೇರ್ ರಿಸಲ್ಟ್ ರಿಯಲಿ ಇವಾಗ ಆ್ಯಕ್ಚುಲಿ ಈಗ ಸ್ನಾನ ಬಂದಿರೋದ್ರಿಂದ ಸೊ ಅದಕ್ಕೆ ನನಗೆ ಮತ್ತು ಕತ್ಲೆ ಇದೆ. ಆ್ಯಂಡ್ ಈ ಲೈಟಿಗೆ ಆ ಕಲರ್ ಗೊತ್ತಾಗಲ್ಲ, ನಿಜವಾಗ್ಲೂ ಗೊತ್ತಾಗಲ್ಲ. ಬಟ್ ನಾವು ಬಿಸಿಲಿಗೆ ಹೋದಾಗ ನನ್ನ ಕೂದಲು ಸಿಕ್ಕಾಪಟ್ಟೆ ಶೈನ್ ಆಗುತ್ತೆ. ಸೊ ಈ ಥರ ಮಾಡಿದಾಗ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಬಿಕಾಸ್ ಆನಿಯನ್ ಹಾಕಿರ್ತೀವಿ ನಾವು, ಆನಿಯನ್ ರಸ ಹಾಕಿರ್ತೀನಿ, ಆಮೇಲೆ ಕ್ಯಾರೆಟು, ಬೀಟ್ರೂಟು, ಇದೆಲ್ಲದಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇಫ್ ಇಟ್ ಕೇಸ್ ನಿಮ್ಗೆ ಏನಾದ್ರು ಅದು ಕಣ್ಣೂರಿ ಬಂದಾಗ, ಆನಿಯನ್ದು ನೀರು ಹಾಕಿದಾಗ ಕಣ್ಣೂರಿ ಬಂದಾಗ ಸೊ ಹಾಕೋಬೇಡಿ. ನನಗೊಂದ್ಸತಿ ಕಣ್ಣೂರಿ ಬಂದಿತ್ತು, ಅದಕ್ಕೆ ನಾನು ಆನಿಯನ್ ಹಾಕಲ್ಲ, ಬರೀ ಕ್ಯಾರೆಟ್ ಮತ್ತು ಬೀಟ್ರೂಟ್ ಕಾಫಿ ಡಿಕಾಕ್ಷನ್ ಹಾಕ್ತೀನಿ. ಸೊ ಟ್ರೈ ಮಾಡಿ, ಗುಡ್. ಬಟ್ ಒಂದು ಹೇಳೋದಾದರೆ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಹೇರ್. ಬಿಕಾಸ್ ತುಂಬಾ ಒಂದು ಹೆಣ್ಮಕ್ಳಿಗೆ ಉದ್ದ ಕೂದಲಿದ್ದಷ್ಟು ತುಂಬಾ ಚೆನ್ನಾಗಿ ಕಾಣ್ತದೆ. ಎಲ್ಲ ಪೇರೆಂಟ್ಸ್ಗೂ ಅಯ್ಯೋ ನನ್ನ ಮಗಳಿಗೂ ಅಂತಲೇ ಅಂದ್ಕೋತಿರ್ತಾರೆ. ಸೊ ಅದಕ್ಕೋಸ್ಕರ ಆ ಪೇರೆಂಟ್ಸ್ಗೂ ಒಂದು ಖುಷಿಗೋಸ್ಕರ ನಾವು ಮಕ್ಕಳಾಗಿ ಒಂದು ಕೂದಲು ಒಂದು ಸಣ್ಣ ಆಸೆ, ಅದೊಂಥರ ನಮ್ಮ ಮಕ್ಳಿಗೂ ಉದ್ದ ಕೂದಲು ಇರಬೇಕು ಅಂತ ಅನ್ನೋರು. ಸೊ ಅದೇ ರೀತಿ ನನ್ನಪ್ಪ ಅಮ್ಮನ ಆಸೆನೂ ಇದು. ಸೊ ದಿಸ್ ಇಸ್ ವಾಟ್, ಇದು ನನ್ನ ಹೇರ್ ಕೇರಿಂಗ್ ರೋಟೀನ್. ಸೊ ಇದನ್ನು ನಾನು 2 months ಒನ್ಸ್ ಮಾಡ್ತೀನಿ. ಬಿಕಾಸ್ ನನ್ನ ಕಲರಿಂಗ್ ನನಗೇನು ರೆಗ್ಯುಲರ್ ಆಗಿ ಬೇಕು ಅಂತ ನಾನೇನು ಇದು ಮಾಡಲ್ಲ. ಗ್ರೇ ಹೇರ್ಸ್ ಬಂದುಬಿಡ್ತು ಕಲರಿಂಗ್ ಮಾಡಬೇಕು ಅಂತ ಇದು ಮಾಡಲ್ಲ. ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಜಸ್ಟ್ ನಾನು ಯೂಸ್ ಮಾಡೋದು ಲಾರಿಯಲ್ ಶ್ಯಾಂಪು, ಕಂಡೀಷ್ನರ್ ಯೂಸ್ ಮಾಡ್ಕೋತೀನಿ, ಲಾರಿಯಲ್ ಸೀರಮ್ ಯೂಸ್ ಮಾಡಿಕೊಂಡು ನನ್ನ ಹೇರ್ಗೆ ವೀಕ್ಲಿ 1-2 times, ಇಲ್ಲ ಒಂದೊಂದು ಸತಿ ನಂಗೆ ಪಿಂಪಲ್ಸ್ ಎದ್ಬಿಟ್ಟಿತ್ತು ಅಂತಂದರೆ ಅದನ್ನು ಹಾಕಲ್ಲ. ಬಟ್ ಏನಂದರೆ ಆಯಿಲ್ ಹಾಕಿದಾಗ ಚೆನ್ನಾಗಿ ಒಂದು ಒಳ್ಳೆ ಮಸಾಜ್ ಕೊಟ್ಟಾಗ ಕೂದಲಿಗೆ, ಸ್ಕ್ಯಾಲ್ಪಿಗೆ ತುಂಬಾ ಚೆನ್ನಾಗುತ್ತೆ. ಬಟ್ ಆ ಸ್ಕ್ಯಾಲ್ಪಿಗೆ ಮಸಾಜ್ ಕೊಟ್ಟಾಗ್ಲೂ ಹೇರ್ ಫಾಲ್ ಅನ್ನೋದು ಗೊತ್ತಾಗುತ್ತೆ. ಹಿಂಗೆ ಮಾಡಿದ ತಕ್ಷಣ ಒಟ್ಟು ಬಂದುಬಿಡುತ್ತೆ. ನಾಟ್ ರಿಯಲಿ. ಸ್ಕ್ಯಾಲ್ಪಿಗೆ ಒಳ್ಳೆ ಮಸಾಜ್ ಕೊಟ್ಟಾಗ ತುಂಬಾ ಚೆನ್ನಾಗಾಗುತ್ತೆ ಹೇರ್ಸು. ಆ್ಯಂಡ್ ಇದು ನನ್ನ ಹೇರ್ ಕೇರಿಂಗ್ ರೂಟೀನ್. ಇದು ಒಂದು. ಅಗೇನ್ ಸಮ್ಟೈಮ್ಸ್ ಏನಾದ್ರು ಒಂದು ಮಾಸ್ಕ್ ಹಾಕೋತಿರ್ತೀನಿ, ಇಲ್ಲಾಂದರೆ ಲೈಕ್ ಅಗೇನ್ ಯಾವಾಗಲೇ ಹೇಳ್ದಂಗೆ ಏನಾದ್ರು ಒಂದು ರಸ ಹಾಕೋದು, ಇಲ್ಲ ಅಗಸೆ ಬೀಜ, ಫ್ಲೇಕ್ ಸೀಡ್ಸ್ ಅಂತೂ ಸಿಕ್ಕಾಪಟ್ಟೆ ಇದು ಮಾಡುತ್ತೆ, ಸಾಫ್ಟನ್ ಮಾಡುತ್ತೆ. ಸೊ ಅದನ್ನು ತೋರಿಸ್ತೀನಿ. ನಾನು ಫ್ಲೇಕ್ ಸೀಡ್ಸ್ನೆಲ್ಲ ಬಾಯ್ಲ್ ಮಾಡಿ ನಾನು ಅದೊಂದು ಹಾಕ್ತೀನಿ. ಸೊ ಎಲ್ಲ ಥರನೂ. ಆ್ಯಂಡ್ ನನ್ನ ಒಂದೇ ಒಂದು ಹೆಲ್ದಿ ಸ್ಕಿನ್ ರೋಟೀನು ಇದು ಒಂದು. ಸೊ ಈ ಒಂದು ರೋಟೀನ ನಾನು ನಿಮ್ಮ ಹತ್ರ ತೋರಿಸ್ಕೊಂಡೆ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಎಸ್, ವಿಡಿಯೋ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಈ ಒಂದು ನಾನು ಹೇಳಿದಂಥ ಒಂದು ರೆಮಿಡಿ, ಮೆಹಂದಿ ಕಲರ್ ಹಾಕೋರು ನಾವು ಕೆರಟಿನ್ ಮಾಡಿಸ್ತೀವಿ, ನಾವು ಮೆಹಂದಿ ಹಾಕಿದ್ರೆ ಯೂಸ್ ಆಗಲ್ಲ ಅಂತ ಅನ್ಬೋದು. ಬಟ್ ಅಗೇನ್ ನಾನೇನು ಅದನ್ನು ಅಪೋಸ್ ಮಾಡಲ್ಲ, ಕೆರಟಿನ್ ಮಾಡಿಸೋದು ಅದೆಲ್ಲ. ನ್ಯಾಚುರಲ್ ಹೇರ್ ಇಸ್ ನ್ಯಾಚುರಲ್ ಹೇರ್ ಅಲ್ವಾ. ಸೊ ನಾವು ಅದನ್ನೆಲ್ಲ ಇದು ಮಾಡಿಕೊಂಡು ಕೊನೆಯಲ್ಲಿ ನಮ್ಮ ಕೂದಲು ಸಣ್ಣ ಆಗೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ಒನ್ ಅಂತ ನನ್ನ ಅಭಿಪ್ರಾಯ. ಯಾವತ್ತೂ ನಾನು ಕೆರಟಿನ್ ಮಾಡಿಸ್ಬೇಕು ಅನ್ನೋ ಯೋಚನೆ ಇಲ್ಲ. ಬೇಕಾದ ಫಂಕ್ಷನ್ಸ್ಗೆ ಫುಲ್ ಸಾಫ್ಟಾಗಿ ಸ್ಟ್ರೈಟ್ನಿಂಗ್, ಅವತ್ತೊಂದು ದಿನದ ಮಟ್ಟಕ್ಕೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೋಬೋದು, ಸಾಕು. ಸೊ ಕೆರಟಿನ್ ಅನ್ನೋ ಅವಶ್ಯಕತೆ ನನಗಂತೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಜಸ್ಟ್ ಗೋ ಫಾರ್ ನ್ಯಾಚುರಲ್ ಒನ್, ನೈಸ್ ಒನ್. ಬಿಕಾಸ್ ನನಗೆ ಗೊತ್ತಿರೋರು ಎಷ್ಟೊಂದು ಜನನೂ ಈ ಥರ ನ್ಯಾಚುರಲ್ ಆಗೇ ಇದು ಮಾಡ್ತಾರೆ. ಅವ್ರೇನು ಕೆರಟಿನ್ ಮಾಡ್ಕೋಬೇಕು ಅಂತ ಇದು ಮಾಡಲ್ಲ. ಈ ಒಂದು ಅವ್ರು ದೊಡ್ಡ ಇದರಲ್ಲಿದ್ರೂ ಫೈನ್. ಓಕೆ, ಸೊ ಇವತ್ತಿಗೆ ವಿಡಿಯೋ ಸಾಕು ಅಂದ್ಕೊತೀನಿ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇವತ್ತು ನಾನು ಹೇಳಿದ ಈ ರೆಮಿಡಿನ ಒಂದು ಸತಿ ಟ್ರೈ ಮಾಡಿ. ನಿಮ್ಗೆ ನಿಜವಾಗ್ಲೂ ಓಕೆ ಆಯಿತು, ಸಕ್ಸಸ್ ಆಯಿತು, ಆ್ಯಂಡ್ ನಿಮಗೆ ರಿಸಲ್ಟ್ ಕಾಣಿಸ್ತು ಅಂತಲೇ ಜಸ್ಟ್ ಗೋ ಫಾರ್ ಇಟ್. ಯಾವುದೇ ಒಂದು ನ್ಯಾಚುರಲ್ ಇದ್ದ ರೆಮಿಡಿ ಇರೋದು ನೋ ಅನ್ನೋದೇ ಬೇಡ. ಸೊ ಆ ಥರ. ಆ್ಯಂಡ್ ಎಸ್, ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆ್ಯಂಡ್ ಅಂಟಿಲ್ ದೆನ್, see you, love you, bye, and please subscribe for my channel. Bye.